ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಮಂಡನೆಯಾಗಲಿದೆಯಾ? ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗಲಿರುವ ಬಿಲ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ 10 ಕೋಟಿ ದಂಡ. ಇವತ್ತು ನೀಟ್ ವಿಚಾರ ಅತಿ ದೊಡ್ಡ ಸುದ್ದಿ. ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗಲಿರುವ ಬಿಲ್ ಅದು ಸೋರಿಕೆಯಾದರೆ 10 ಕೋಟಿ ದಂಡ. ಇನ್ನು ಮುಂದೆ ಆ ತಪ್ಪಾದರೆ 10 ವರ್ಷ ಜೈಲು ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ನೀಡುವ ಬಿಲ್. ಅಮಿತ್ ಶಾ ಭೇಟಿಯಾಗಿರೋ ಶಿಕ್ಷಣ ಸಚಿವ ಜೋಶಿ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾದ ಜೋಶಿ. ಇವತ್ತು ಮಂಡನೆಯಾಗಲಿರುವ ಮಸೂದೆಯ ಬಗ್ಗೆ ಚರ್ಚೆ. ಸರ್ಕಾರದ ನಿಲುವಿನ ಬಗ್ಗೆ ಉಭಯ ನಾಯಕರ ಚರ್ಚೆ. ವಿಪಕ್ಷಗಳನ್ನ ಎದುರಿಸುವ ಕುರಿತು ಜೋಶಿ ಮತ್ತು ಶಾ ಮಾತುಕತೆಯನ್ನು ಮಾಡ್ತಾರೆ. 2012ರಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸೋರಿಕೆ ಮಾಡದವರಿಗೆ ಶಿಕ್ಷೆಯನ್ನ ಈ ಕಾನೂನು ಕೊಡ್ತಾ ಇತ್ತು. ಆದರೂ ಭಯ ಇಲ್ಲದೆ 2021ರಲ್ಲೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು. ಇಲ್ಲಿ ಕಾನೂನಿನಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನು ತಂದರೆ ಈ ತರಹದ್ದೊಂದು ಅಕ್ರಮ ನಿಲ್ಲುತ್ತಾ ಅಂತ ಕೇಳಿದ್ರೆ ಅವಾಯ್ಡ್ ಮಾಡ್ತಾರೆ, ಆದರೆ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಇಲ್ಲಿ ಬದಲಾವಣೆ ಬರಬೇಕಾಗಿರೋದು ಹೇಗೆ? ಭ್ರಷ್ಟರ ಮನಸ್ಸು ಪರಿವರ್ತನೆಯಾಗಬೇಕು. ಅದಾಗುತ್ತಾ? ಭಾರತದಲ್ಲಂತೂ ಸಾಧ್ಯ ಇಲ್ಲ. 10 ರೂಪಾಯಿ ಇದ್ದವನಿಗೆ 20 ರೂಪಾಯಿ ಮಾಡಬೇಕು ಅನ್ನೋ ಆಸೆ. ಸೊ ಈ ಆಸೆಗಳ ಜಟಾಪಟಿಯಲ್ಲಿ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ನೀಟ್ ಸುಧಾರಣೆಗೆ 6 ತಜ್ಞರ ಟಾಸ್ಕ್ ಫೋರ್ಸ್ ರಚನೆ ಒಳ್ಳೆಯ ವಿಚಾರ. ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್. ವಿಡಿಯೋ ಹೇಳಿಕೆಯಲ್ಲಿ ಪ್ರಧಾನಿ ಮೋದಿ ಘೋಷಣೆಯನ್ನು ಮಾಡಿದ್ದಾರೆ. ಸಂಸತ್ನಲ್ಲಿಂದು ಮಸೂದೆ ಮಂಡನೆ ನಡೆಯುತ್ತಾ ಜಟಾಪಟಿ. ವಿಪಕ್ಷದವರು ತರಾಟೆಗೆ ತೆಗೆದುಕೊಳ್ತಾರಾ? ಇವತ್ತಿನ ಸಂಸತ್ ಅಧಿವೇಶನದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ನಿಲೇಕಣಿ ನೇತೃತ್ವದಲ್ಲೊಂದು ಹೊಸ ಸಮಿತಿ ಪಾರ್ಲಿಮೆಂಟ್ನಲ್ಲಿ ಮಂಡನೆಯಾಗಲಿರುವಂತಹ ಬಿಲ್ ಮೇಲೆ 142 ಕೋಟಿ ಭಾರತೀಯರ ಚಿತ್ತ ನೆಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡದವರು ಯಾರು? ಶಿಕ್ಷಕರು ಅನ್ನೋದೇ ದುರಂತ. ಆ ಪತ್ರಿಕೆ ಸೋರಿಕೆ ಆದ ನಂತರ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20. ಭಾರತದ 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ನೀಟ್ ಪ್ರಶ್ನೆ ಪತ್ರಿಕೆ ಶ್ರೀಮಂತರ ಮಕ್ಕಳ ಕೈ ಸೇರ್ತು. 5 ಲಕ್ಷ 10 ಲಕ್ಷಕ್ಕೆ ಬಿಕರಿಯಾಯಿತು. ಕಾಳಸಂತೆಯಲ್ಲಿ ಧನಿಕರ ಮಕ್ಕಳು ಬಂದು ನೀಟ್ ಪ್ರಶ್ನೆ ಪತ್ರಿಕೆಯ ಫಾರ್ಮ್ಗಳನ್ನು ಕಲೆಕ್ಟ್ ಮಾಡಕೊಂಡು ಅವತ್ತೇ ಎಕ್ಸಾಮ್ ಬರೆದು ಪಾಸ್ ಆದ್ರು. ಅದರಲ್ಲಿ 2.5 ಲಕ್ಷ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ತಲುಪಿದ್ರು. ಶಿಕ್ಷಕರೇ ಹಂಚಿದ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ನಮ್ಮ ಭಾರತದ ಇತಿಹಾಸದ ಅತ್ಯಂತ ಕರಾಳ ದಿನ. ಇನ್ನು ಅದೇ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ಆಯಿತು. ಈಗ ಪಾರ್ಲಿಮೆಂಟ್ನಲ್ಲೂ ಕೂಡ ಬಿಲ್ ಮಂಡನೆ ಆಗೋದಕ್ಕೂ ಕೂಡ ಕಾರಣವಾಗಿದೆ.